ಎಂಬುದಾಗಿದೆ ಅದರಲ್ಲಿ ಕರೀತಾ ಇರು. ಅಲ್ಲಾಹು ಅಕ್ಬರ್ ಅಂತ ಹೇಳಿದರೆ ದೇವರನ್ನು ನಾವು ಅಲ್ಲಾಹು ಅಂತೇವೆ, ಅವನು ಮಹಾತ್ಮನಾಗಿದ್ದಾರೆ. ಯಾರು ಸಹ ದೇವರು ನಮಗಿಂತ ಕೆಳಗಿನವರು ಅಂತ ಯಾರು ಸಹ ನಂಬೋದಿಲ್ಲ. ಅದೇ ರೀತಿ ನಾವು ಸಹ ಅಲ್ಲಾಹು ಅಕ್ಬರ್, ಅಲ್ಲಾಹು ಎಂದು ಹೇಳುವಂತಹ ಆ ಭಗವಂತ ಅವನು ಮಹಾತ್ಮನು ಅಂತ ಹೇಳ್ತೇವೆ. ಆ ನಂತರ ಹಯ್ಯಾಲ ಸ್ವಲಾ, ನಮಾಜಿಗೆ ಬನ್ನಿ ಅಂತ ಹೇಳ್ತೇವೆ. ನಮಾಜ್ ಅಂತ ಹೇಳಿದರೆ ಅದು ಒಂದು ದೈವ ಸ್ಮರಣೆ ಅಥವಾ ಒಂದು ಮಾನಸಿಕವಾಗಿ ಆಧ್ಯಾತ್ಮಿಕತೆಯನ್ನು ಬೆಳೆಸುವಂತಹ ಅದೊಂದು ಧ್ಯಾನವಾಗಿದೆ. ಎಲ್ಲಾ ಧರ್ಮಗಳು ಸಹ, ಈಗ ಹಿಂದೂ ಧರ್ಮದಲ್ಲಿ ಓಂ ಅಂತ ಹೇಳ್ಬಹುದು, ಅದು ಸಹ ಒಂದು ಧ್ಯಾನ. ಅದಕ್ಕೆ ಒಂದು ಒಳ್ಳೆ ಪವರ್ ಇದೆ ಅಂತ ಹಿಂದೂ ಬಾಂಧವರು ಅದನ್ನು ನಂಬಿಕೆ ಇರಿಸ್ತಾರೆ. ಅದೇ ರೀತಿ ಅಲ್ಲಾಹು ಅಕ್ಬರ್ ಅಂತ ಹೇಳುವಾಗ ಅದು ಒಂದು ಅಲ್ಲಾಹನ್ನು ಸ್ಮರಿಸುವಂತಹ ಧ್ಯಾನವಾಗಿದೆ. ಆದ್ದರಿಂದಲೇ ಧ್ಯಾನ ನಡೆಯುವಂತಹ ಸಂದರ್ಭದಲ್ಲಿ, ಸ್ಥಳದಲ್ಲಿ ದ್ವೇಷ ಕೆಲಸ ಮಾಡುವುದಿಲ್ಲ, ಮಾಡಲೂಬಾರದು ಎಂಬುದನ್ನು ನಾವು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಬೇಕು. ಧ್ಯಾನ ನಡೆಯಬೇಕಾದಂತಹ ಸಂದರ್ಭದಲ್ಲಿ ದ್ವೇಷ ನಡೆಯಬಾರದು. ಕೆಲವರು ಕೇವಲ ದ್ವೇಷ ಮಾತ್ರ ಕಾಣಲಿಕ್ಕೆ ಬರುವಂತಹ ಕೆಲವರು ಭಾಷಣಗಾರರಿದ್ದಾರೆ. ಅವ್ರನ್ನ ಸಂಪೂರ್ಣವಾಗಿ ನಾವು ಇಗ್ನೋರ್ ಮಾಡಿ ಸಂಪೂರ್ಣವಾಗಿ ಮೂಲೆ ಸರಿಸಿದ್ರೆ ಯಾವುದೇ ಒಂದು SP ಅನ್ನು ಅಥವಾ ಕಮಿಷನರ್ ಅನ್ನು ಬದಲಾವಣೆ ಮಾಡಬೇಕಂತ ಒಂದು ಅವಸ್ಥೆ ಬರುವುದಿಲ್ಲ. ಒಬ್ಬ ಖಡಕ್ SP ಅನ್ನು, ಖಡಕ್ ಕಮಿಷನರ್ ಅನ್ನು ಒಂದು ಊರಿಗೆ, ಒಂದು ಜಿಲ್ಲೆಗೆ ನೇಮಿಸಬೇಕು ಅಂತ ಹೇಳಿದ್ರೆ ಏನಾಗಿರ್ಬೋದು, ಅಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು ನಿರಂತರವಾಗಿರುತ್ತವೆ. ಆದರೆ ಯಾವುದೇ ಒಂದು ಕಾನೂನಿನ ಅಂತಹ ಒಂದು ಹಿಡಿತ ಅಗತ್ಯವಿಲ್ಲ. ಯಾವಾಗ ನಿಜವಾಗಿ ನಮ್ಮ ಈ ದೇವಳದ ಅರ್ಚಕರು, ಅದೇ ರೀತಿ ದರ್ಗಾದ ಸಮಿತಿಯ ಅಧ್ಯಕ್ಷರಂತೆ, ಅದೇ ರೀತಿ ಗುರುಗಳು, ಅಂತಹ ಗುರುಗಳೆಲ್ಲ ಕೇವಲ ಶಾಂತಿಯ ಸಂದೇಶವನ್ನು ಮಾತ್ರ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಆಧ್ಯಾತ್ಮಿಕತೆಯ ಜೊತೆಗೆ ಇತರ ಧರ್ಮೀಯರನ್ನು ಅಥವಾ ಧರ್ಮರನ್ನು ಅವರ ಧರ್ಮವನ್ನು ನಾವು ಸ್ವೀಕರಿಸಬೇಕಂತ ಹೇಳ್ತಾ ಇಲ್ಲ. ಹಿಂದೂಗಳಿಗೆ ಹಿಂದೂ ಧರ್ಮ ಶ್ರೇಷ್ಠ, ಮುಸಲ್ಮಾನರಿಗೆ ಇಸ್ಲಾಂ ಧರ್ಮ ಶ್ರೇಷ್ಠ, ಕ್ರೈಸ್ತರಿಗೆ ಕ್ರೈಸ್ತ ಧರ್ಮ ಶ್ರೇಷ್ಠ. ಅವರವರಿಗೆ ಧರ್ಮ ಅವರವರಿಗೆ ಬಿಟ್ಟದ್ದು. ಭಾರತ ಎಂಬಂತಹ ಈ ಜಾತ್ಯತೀತ ರಾಷ್ಟ್ರದಲ್ಲಿ ಅವರವರ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಿಕೊಂಡು ಬರಲಿಕ್ಕೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಇರುವಂತಹ ಜಗತ್ತಿನ ಏಕೈಕ ಒಂದು ರಾಷ್ಟ್ರವಿದ್ದರೆ ಅದು ಭಾರತ ಮಾತ್ರ. ಅಂತಹ ಭಾರತದಲ್ಲಿರುವಂತಹ ನಮಗೆ ಪರವಾಗಿಲ್ಲ, ನಮ್ಮ ಎಲ್ಲಾ ಕಾರ್ಯಕ್ರಮಗಳು ನಡೆಯುತ್ತವೆ, ಮಸೀದಿಗಳು ನಡೆಯುತ್ತದೆ, ಚರ್ಚ್ಗಳು ನಡೆಯುತ್ತದೆ, ಮಂದಿರಗಳು ನಡೆಯುತ್ತದೆ, ಎಲ್ಲಾ ರೀತಿಯಲ್ಲಿ ನಡೆಯುತ್ತದೆ. ಈ ಎಲ್ಲಾ ಮಂದಿರಗಳ, ಚರ್ಚ್ಗಳ, ಮಸೀದಿಗಳ ಧರ್ಮಗುರುಗಳು, ಅದೇ ರೀತಿ ಅಲ್ಲಿನ ಮುಕ್ತೇಶ್ವರರು, ಅದೇ ರೀತಿ ಅಲ್ಲಿನ ಅರ್ಚಕರು, ಅವರ ಫಾದರ್ಗಳು, ಅವರು ಕೇವಲ ಶಾಂತಿಗೆ ಬೇಕಾಗಿ ನೆಮ್ಮದಿಯ ಸಮಾಧಾನದ ಒಂದು ಚಿತ್ರಣ, ಅಂತಹ ಒಂದು ಪರಿಸ್ಥಿತಿ ಇಲ್ಲಿ ಬರಬೇಕು ಎಂಬಂತಹ ಒಂದು ಕರೆ ಕೊಡ್ತಾ ಇದ್ರೆ, ಯಾವತ್ತೂ ಸಹ ಯಾವುದೇ ಒಂದು ಪೊಲೀಸ್ ವಿಭಾಗದವರು ಮಸೀದಿಗಾಗಲಿ, ದೇವಸ್ಥಾನಕ್ಕಾಗಲಿ ಅಥವಾ ಚರ್ಚ್ಗಾಗಲಿ ಅವರ ಬೂಟ್ ಕಾಲಿನೊಂದಿಗೆ ಬರಬೇಕಂತ ಒಂದು ಅವಸ್ಥೆ ಬರುವುದಿಲ್ಲ. ಯಾವುದೇ ಒಂದು ಮಸೀದಿಗಳಲ್ಲಿ ಶಾಂತಿಯ ಕರೆ ಕೊಡಬೇಕಾಗಿದೆ. ಅದೇ ರೀತಿ ಮಂದಿರಗಳಲ್ಲಿ ಶಾಂತಿಯ ಕರೆ ಕೊಡಬೇಕಾಗಿದೆ. ಹಲವಾರು ಹಿಂದೂ ಕ್ಷೇತ್ರಗಳಿವೆ, ಅದೇ ರೀತಿ ಹಲವಾರು ಮುಸ್ಲಿಂ ಕ್ಷೇತ್ರಗಳ ದರ್ಗಾಗಳಿವೆ, ಹಲವಾರು ಕ್ರೈಸ್ತ ಚರ್ಚ್ಗಳಿವೆ. ಅಥವಾ ಹತ್ತೂರು ಅಂತ ಹೇಳುವ ಬಹಳ ದಕ್ಷಿಣ ಕನ್ನಡದ ಅಥವಾ ಅವಿಭಜಿತ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೇಷ್ಠವಾದಂತಹ ಚರ್ಚ್ ಆಗಿದೆ. ಎಲ್ಲ ಅವರ ನಂಬಿಕೆ ಪ್ರಕಾರ ಹತ್ತೂರು ಚರ್ಚ್, ಅಲ್ಲೂ ಸಹ ಸಾಮರಸ್ಯದ ಸಂದೇಶವನ್ನು ಕೊಡಮಾಡುವಂತಹ ಹಲವಾರು ಕಾರ್ಯಕ್ರಮ ನಡೆಯುತ್ತಿದೆ. ಅದೇ ರೀತಿ ಕಟೀಲ್ನಲ್ಲಿ ನಡೀಬೇಕು, ಅದೇ ರೀತಿ ಕೊಲ್ಲೂರಿನಲ್ಲಿ ನಡೀಬೇಕು, ಅದೇ ರೀತಿ ನಮ್ಮ ದರ್ಗಾದಲ್ಲಿ ಸೈಯದ್ ಮದನಿ ತಂಗಳ್ರವರ ಉರೂಸಿನ ಸಂದರ್ಭದಲ್ಲಿ ಎಲ್ಲಾ ಧಾರ್ಮಿಕ ಮುಖಂಡರನ್ನು ಸೇರಿಸಿಕೊಂಡು ಇಲ್ಲಿ ಸೌಹಾರ್ದತೆಯ ಸಂದೇಶವನ್ನು ಬಿತ್ತುವಂತಹ ಕೆಲಸ ಆಗಿದೆ. ಹಳೆಯ ಕಾಲದಲ್ಲೂ ಆಗುತ್ತಾ ಇತ್ತು, ಇನ್ನೂ ಸಹ ಆಗಲಿದೆ ಎಂಬುದರಲ್ಲಿ ಸಂಶಯವಿಲ್ಲ.